ಆರ್ಯಭಟ್ಟ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸನ್ಮಾನ. ಶಾಸಕ ತುನ್ನೂರ ಅವರಿಂದ ಪ್ರೇರಣೆಯ ಮಾತು. ಯಾದಗಿರಿ: ಸ್ಪರ್ಧಾತ್ಮಕ ಯುಗದಲ್ಲಿ ಶೈಕ್ಷಣಿಕವಾಗಿ ಇನ್ನೂ ಹೆಚ್ಚು ಪ್ರಗತಿ ಸಾಧಿಸಬೇಕಿರುವ ನಮ್ಮ ಭಾಗದಲ್ಲಿ ಆರ್ಯಭಟ್ಟ ಕಾಲೇಜಿನ ಪಿಯು ವಿದ್ಯಾರ್ಥಿಗಳು ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿರುವುದು ಶ್ಲಾಘನೀಯ. ಇದು ಇತರ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಪ್ರೇರಣೆಯಾಗಲಿ ಎಂದು ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ ಅವರು ಸಲಹೆ ನೀಡಿದರು. ನಗರದ ಹೊರವಲಯದಲ್ಲಿರುವ ಆರ್ಯಭಟ್ಟ ಅಂತಾರಾಷ್ಟ್ರೀಯ ಅಕಾಡೆಮಿಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಪಿಯುಸಿ ಅಭ್ಯಾಸದ ನಂತರ ನೀಟ್ ಪರೀಕ್ಷೆಯಲ್ಲಿ ಗಣನೀಯ ಸಾಧನೆ ಮಾಡಿದ 6 ವಿದ್ಯಾರ್ಥಿಗಳ ಪೈಕಿ ಹಾಜರಿದ್ದ 5 ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅವರು ಮಾತನಾಡಿದರು. ಯಾದಗಿರಿ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ನಂತರ ಪೋಷಕರು ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ನೀಟ್ ತರಬೇತಿ ಸಿಗಲಿ ಎಂಬ ದೃಷ್ಟಿಯಿಂದ ಬೇರೆ ನಗರಗಳಿಗೆ ಕಳುಹಿಸುತ್ತಾರೆ. ಆದರೆ ಆರ್ಯಭಟ್ಟ ಶಿಕ್ಷಣ ಸಂಸ್ಥೆಯವರು ವಿದ್ಯಾರ್ಥಿಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅನುಭವಿ ವಿಷಯ ತಜ್ಞರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಸೂಕ್ತ ತರಬೇತಿ ನೀಡಿದ ಪರಿಣಾಮವಾಗಿ ಈ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಸಂಸ್ಥೆಯು ಇನ್ನಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಹೆಚ್ಚಿನ ಬಡ ವಿದ್ಯಾರ್ಥಿಗಳ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಲ್ಲಿ ಯಶಸ್ವಿಯಾಗಲಿ ಎಂದು ಶಾಸಕರು ಅಭಿಪ್ರಾಯಪಟ್ಟರು. ಇಂದು ನಾವು ಗಮನಿಸಿದಂತೆ ಆಂಗ್ಲ ಭಾಷೆಯಲ್ಲಿ ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಗಿಂತ ಮಾತೃಭಾಷೆ ಕನ್ನಡದಲ್ಲಿ ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗಿರುವುದನ್ನು ಕಾಣುತ್ತಿದ್ದೇವೆ. ಕನ್ನಡದಲ್ಲಿ ಅಭ್ಯಾಸ ಮಾಡಿ ನೀಟ್ನಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿ ನಮ್ಮ ಮುಂದಿರುವುದು ಸಂತಸ ತಂದಿದೆ ಎಂದು ಅವರು ಹೇಳಿದರು. ವಿದ್ಯಾರ್ಥಿಗಳು ಗುರಿ ಮತ್ತು ಪರಿಶ್ರಮದಿಂದ ಅಭ್ಯಾಸ ಮಾಡಿದರೆ ಯಶಸ್ಸು ಖಚಿತ ಎಂದು ಇವರು ತೋರಿಸಿಕೊಟ್ಟಿದ್ದಾರೆ. ಇಂದು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವಿದ್ದು ಅದರಿಂದ ಮಾತ್ರ ನಾವು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದು ತಿಳಿಸಿದರು. ಪೋಷಕರ ಪಾತ್ರ ಮತ್ತು ವೈದ್ಯಕೀಯ ಕ್ಷೇತ್ರದ ಆಯ್ಕೆ ಕಾರ್ಯಕ್ರಮದ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿದ್ದ ಏಮ್ಸ್ YIIMS ನಿರ್ದೇಶಕರಾದ ಡಾ. ಸಂದೀಪ ಪಾಟೀಲ್ ಮಾತನಾಡಿ, ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಮಹತ್ವದ್ದಾಗಿದೆ ಎಂದು ಒತ್ತಿ ಹೇಳಿದರು. ವಿದ್ಯಾರ್ಥಿಗಳು ಒಳ್ಳೆಯ ಹವ್ಯಾಸಗಳನ್ನು ಮೈಗೂಡಿಸಿಕೊಂಡು ಉನ್ನತ ಗುರಿಗಳನ್ನು ಇಟ್ಟುಕೊಂಡು ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಗುರಿ ತಲುಪಿ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಬೇಕು ಎಂದು ಸಲಹೆ ನೀಡಿದರು. ವೈದ್ಯಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ವಿಷಯಗಳನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡಬೇಕು ಮತ್ತು ಪ್ರಾಯೋಗಿಕವಾಗಿ ಕಲಿಯಬೇಕು. ಆಗ ಮಾತ್ರ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಲು ಸಾಧ್ಯವಾಗುತ್ತದೆ ಎಂದು ಕಿವಿಮಾತು ಹೇಳಿದರು. ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಮೊದಲು ಉತ್ತಮ ಪರಿಸರ ನಿರ್ಮಾಣ ಮಾಡುವುದು ಅವಶ್ಯಕ. ಈ ನಿಟ್ಟಿನಲ್ಲಿ ಆಡಳಿತ ಮಂಡಳಿಯವರು ಗಮನ ನೀಡಿರುವುದು ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ವೇದಿಕೆ ಮೇಲೆ ಪಿ. ಅರವಿಂದಾಕ್ಷಣ ಮತ್ತು ವೆಂಕಟರೆಡ್ಡಿ ಮಾಲಿ ಪಾಟೀಲ್ ಅನಪೂರ ಉಪಸ್ಥಿತರಿದ್ದರು. ಆರ್ಯಭಟ್ಟ ಅಕಾಡೆಮಿಯ ಸಂಕಲ್ಪ ಅಕಾಡೆಮಿಯ ಅಧ್ಯಕ್ಷ ಸುಧಾಕರ ರೆಡ್ಡಿ ಮಾಲಿ ಪಾಟೀಲ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಾನು ನನ್ನ ಜೀವನವನ್ನು ಒಬ್ಬ ಶಿಕ್ಷಕನಾಗಿ ಆರಂಭಿಸಿದೆ. ಶಿಕ್ಷಣದಲ್ಲಿ ಹಿಂದುಳಿದಿರುವ ನಮ್ಮ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲಾ ಸೌಕರ್ಯಗಳು ಇರುವ ಒಂದು ಒಳ್ಳೆಯ ಶಾಲೆ ಕಾಲೇಜು ತೆರೆಯಬೇಕು ಎಂಬ ಉದ್ದೇಶದಿಂದ ಕಳೆದ 3 ವರ್ಷಗಳಿಂದ ಪಿಯು ಕಾಲೇಜು ಆರಂಭಿಸಿದೆ ಎಂದು ಅವರು ವಿವರಿಸಿದರು. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೇಗೆ ಯಶಸ್ಸು ಗಳಿಸಬೇಕು ಎಂಬ ಆತಂಕಕ್ಕೆ ನಮ್ಮ ತಂಡ ಕ್ರಿಯಾಶೀಲವಾಗಿ ಕೆಲಸ ಮಾಡಿದ ಪರಿಣಾಮವಾಗಿ ವಿದ್ಯಾರ್ಥಿಗಳು ಇಂದು ನೀಟ್ನಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಬರುವ ದಿನಗಳಲ್ಲಿ ನಾವು ಇನ್ನೂ ಪರಿಶ್ರಮದಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧನೆ ತರಬೇತಿ ನೀಡಿ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಹೊಸ ವಾತಾವರಣ ನಿರ್ಮಾಣ ಮಾಡುವುದೇ ನಮ್ಮ ಸಂಕಲ್ಪವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಪ್ರಾಂಶುಪಾಲ ಹರಿನಾಥ ರೆಡ್ಡಿ ನಿರೂಪಿಸಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸರೆಡ್ಡಿ ಮಾಲಿ ಪಾಟೀಲ್ ವಂದಿಸಿದರು. ಅವಾಗ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿದ್ದೆ. ಹಿಂಗೆ ಆಗ ಪೇರೆಂಟ್ಸ್ ಬಂದು ಅದೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ 1-2-3 ಸೀಟ್ ಕೊಡಿಸ್ರಿ ಪ್ರೈವೇಟ್ ಸ್ಕೂಲ್ ಅಲ್ಲಿ ಅಂತ ಹೇಳಿದೆ. ಸಾಮಾನ್ಯವಾಗಿ ಪೇರೆಂಟ್ಸ್ ಕೇಳ್ತಾರ, ನಾವು ಅವ್ರಿಗೆ PO ಅವ್ರಿಗೆ ಇವ್ರು ತಿಳಿಸಿದೆ. ನಾವೊಂದ್ 2-3 ಸೀಟ್ ಹೇಳಿದ್ರು ಯಾತಿದ್ದಾಗ ಸೀಟ್ ಕೊಡ್ಲಾಕ ಪ್ರೈವೇಟ್ ಸ್ಕೂಲ್ನವರು ರೆಡಿ ಇರಲಿಲ್ಲ. ಆ ತರ ಇರ್ತಿತ್ತು. ಅವಾಗ ಅಣ್ಣನ ಡಿಸ್ಕಷನ್ ಮಾಡಿದೆ, ನನಗೆ ಯಾದಗಿರಿದಾಗ ಸ್ಕೂಲ್ ಓಪನ್ ಮಾಡ್ಲೇಬೇಕು. ಅದೊಂದು ಬಹಳ ದಿವಸದಿಂದ ಯಾದಗಿರಿದಾಗ ಒಂದು ಒಳ್ಳೆ ಸ್ಕೂಲ್ ಮಾಡ್ಬೇಕಂತೇಳಿ ಅಣ್ಣನ ಬಹಳ ದಿವಸದಿಂದ ಅಂತ ಇದ್ದ. ಇದು ರೈಟ್ ಟೈಮ್ ಯಾದಗಿರಿದಾಗ ನಾವು ಸ್ಕೂಲ್ ಮಾಡ್ಬೇಕು, ಇದು ರೈಟ್ ಟೈಮ್ ಸ್ಕೂಲ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಇದು ಯಾದಗಿರಿದಾಗ ಸ್ಕೂಲ್ ಮಾಡಿದ್ದು ರೊಕ್ಕ ರೂಪಾಯಿ ಗಳಿಸಲ್ಲ.
ನಮ್ಮ ಯಾದಗಿರಿ ಜಿಲ್ಲೆ ಏನು ಕಡಿಮೆ ಇಲ್ಲ, ನಾವು ಅದನ್ನು ಪ್ರೂಫ್ ಮಾಡ್ತೀವಿ ಅಂತೇಳಿ ತೋರಿಸ್ಬೇಕಂತ ನಮ್ಗಿತ್ತು. ಇವತ್ತು ಅದು ನಮ್ಮ ಅಣ್ಣವರು ಮತ್ತು ಪ್ರಿನ್ಸಿಪಾಲ್ ಟೀಚರ್ಸ್ ಎಲ್ಲ ಸಹಕಾರದಿಂದ ಇವತ್ತೊಂದು ಸಕ್ಸಸ್ ಆಗಿದೆ. ಅದು ಮತ್ತೆ ಬಹಳ ಹೆಮ್ಮೆ ವಿಷಯ. ನೋಡ್ತೀವಿ ಬಹಳಷ್ಟು ಎಲ್ಲ ಕಡೆ ಮೈಸೂರು, ಬೆಂಗಳೂರು ಆ ಕಡೆಯವರೇ ಇದು ಮಾಡ್ತಾ ಇದ್ರು. ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಇಲ್ಲೇ PU ಓದಿ ಇಲ್ಲೇ ನೀಟ್ ಕೋಚಿಂಗ್ ತಗೊಂಡು ಇವತ್ತು 5 ಮಂದಿ ಸ್ಟೂಡೆಂಟ್ಸ್ 50% ಬೇರೆ ಬೇರೆ ಸ್ಕೂಲ್ ಆಗಿ ಇರ್ತಾವ. ಸುಮಾರು 10,000 ಮಂದಿ ಸ್ಟೂಡೆಂಟ್ಸ್ ಇರ್ತಾವ, 100 ಬಂದಿರ್ತಾವ. ನಾವು ಇದೇನು ಪ್ರಚಾರಕ್ಕೋಸ್ಕರ ಮಾಡ್ತಾ ಇಲ್ಲ. 10 ಮಂದಿ ಸ್ಟೂಡೆಂಟ್ಸ್ ಆಗಿ ಇವತ್ತು 50% ಸ್ಟೂಡೆಂಟ್ಸ್ ಇವತ್ತು ತಾವು ನೀಟ್ ಎಕ್ಸಾಮ್ ಸುಮಾರು 22 ಲಕ್ಷ ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀತಾರೆ. ಅದರೊಳಗೆ ನೀವು 15,000, 11,000, 20,000, 40,000 ಸೀಟ್ ರ್ಯಾಂಕ್ ತಗೊಂಡ್ ಬಂದಿದ್ರೆ ಫ್ರೀ ಸೀಟ್ ಸಿಗ್ತದ. ಅದೊಂದು ಈ ಒಂದು ಸಾಧನೆಗೆ ಎಲ್ಲ ಸ್ಟೂಡೆಂಟ್ಸ್ಗೆ ನನ್ನ ವತಿಯಿಂದ ನನ್ನ ಅನಂತ ಧನ್ಯವಾದಗಳಿದೆ. ಅದೇ ತರ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ ಕಾರ್ಯಕ್ರಮಕ್ಕೆ ಅವ್ರ ಸಮಯವನ್ನು ಕೊಟ್ಟು ಚೀಫ್ ಗೆಸ್ಟ್ ಆಗಮಿಸಿದಂತ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂತಹ ಚೆನ್ನಾರೆಡ್ಡಿ ಅವರಿಗೆ ಆರ್ಯಭಟ ವತಿಯಿಂದ ಮತ್ತು ನಮ್ಮ ವತಿಯಿಂದ ಸ್ಟೂಡೆಂಟ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ತರ ಇನ್ನೊಬ್ಬರು ಯಾದಗಿರಿ ಮೆಡಿಕಲ್ ಕಾಲೇಜ್ ಡೈರೆಕ್ಟರ್ ಸರ್ ಬಂದಾಗ ಯಾದಗಿರಿ ಮೆಡಿಕಲ್ ಕಾಲೇಜು ರೂಪರೇಖೆ ಬದಲಾಯಿಸಿದೆ. ಅದರಲ್ಲೂ ಯಾದಗಿರಿ ಮೆಡಿಕಲ್ ಕಾಲೇಜ್ ಡೆವಲಪ್ ಆಗ್ಬೇಕಂತ ಬಹಳ ಸ್ಟ್ರಿಕ್ಟ್ ಅವರು. ಯಾರು ಪೊಲಿಟಿಷಿಯನ್ ಬೇಕಾಗಲ್ಲ, ಯಾರಾದ್ರೂ ಕಂಡೀಷನ್ ಮಾಡಿ ಯಾದಗಿರಿ ಬಂದಿದ್ದಾರೆ. ಏನಿದ್ರು ನಾವು ಕರೆಕ್ಟ್ ಡ್ಯೂಟಿ ಮಾಡ್ತೀನಿ. ಅವ್ರು ಬಂದ್ಮೇಲೆ ಎಷ್ಟೋ ಕೋರ್ಸ್ಗಳು ಭರ್ತಿ ಆಗ್ತಾ ಇದಾವ, ಎಷ್ಟೋ ಮಿಷಿನರಿ ಬಂದವ, ಬಹಳಷ್ಟು ಬಂದವ, ನಮ್ಗೆ ಗೊತ್ತಾಗ್ತಾವ. ಇವತ್ತೊಂದು ಲ್ಯಾಂಡ್ರಿ ಮಾಡೋದು ಮಿಷಿನ್ ಇದ್ದಿಲ್ಲ ಯಾದಗಿರಿದಾಗ. ಅವ್ರು ಬಂದ್ಮೇಲೆ ಅವ್ರು ಒಂದು ರೂಮ್ ಕಳಿಸಿಕೊಟ್ಟಿದ್ರು, ಮಿಷಿನ್ ತಂದಿದ್ರು, ಎಲ್ಲ ಸ್ಕ್ಯಾನಿಂಗ್ ಎಷ್ಟೆಷ್ಟು ಯಾದಗಿರಿ ಮೆಡಿಕಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ ಅಭಿವೃದ್ಧಿ ಪಡಿಸಬೇಕಂತೇಳಿ ಅವರು ಶ್ರಮ ಪಡ್ತಾ ಇದ್ದಾರೆ. ಈ ಒಂದು ಸಮಯವನ್ನು ನಾವು ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಿಕೊಟ್ಟಂತ ಡಾಕ್ಟರ್ ಸಂದೀಪ್ ಸರ್ಗೂ ಸಹ ಧನ್ಯವಾದಗಳನ್ನು ಹೇಳ್ತಾರೆ. ಅದೇ ತರ ಈ ಒಂದು ರ್ಯಾಂಕ್ ಬರ್ಲಕ್ಕೆ ಕಾರಣಭೂತರಾದಂತಹ ಎಲ್ಲ ಟೀಚರ್ಸ್, ಪ್ರಿನ್ಸಿಪಾಲ್ಗೂ ಸಹ ನಮ್ಗೆಲ್ಲರಿಗೆ ಆರ್ಯಭಟ ವತಿಯಿಂದ ಅನಂತ ಧನ್ಯವಾದವನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ವಂದನಾರ್ಪಣೆ ಮಾಡಿದ್ರು. ಅದೇ ತರ ಎಲ್ಲ ಮಾಧ್ಯಮ ಮಿತ್ರರು ನಮ್ಮದು ಇಷ್ಟು ಗೋರು ಬಂದು ಒಂದು ಕಾರ್ಯಕ್ರಮದಲ್ಲಿ ಸುಮಾರು 2 ತಾಸು ಕುಂತು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರು. ತಮ್ಮನ್ನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದ.